ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿರುವ ಕಮಲಶಿಲೆಯು ಕುಬ್ಜಾ ನದಿಯ ದಂಡೆಯ ಮೇಲಿರುವ ಒಂದು ಪುರಾತನ ಹಾಗೂ ಜಾಗೃತ ಶಕ್ತಿಪೀಠ. ಈ ಕ್ಷೇತ್ರದ ಪ್ರಧಾನ ದೇವತೆ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯು ಇಲ್ಲಿ ವಿಗ್ರಹ ರೂಪದಲ್ಲಿರದೆ ಕಮಲದ ಆಕಾರದ ಲಿಂಗ ರೂಪದಲ್ಲಿ ನೆಲೆಸಿರುವುದು ಅತ್ಯಂತ ವಿಶಿಷ್ಟವಾಗಿದೆ. ಈ ಲಿಂಗದಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿಯರ ಸಾನ್ನಿಧ್ಯವಿದೆ ಎಂದು ಪುರಾಣಗಳು ಸಾರುತ್ತವೆ. ಇಲ್ಲಿನ ದೈವವು ಸ್ವಯಂಭೂ ಎಂದು ನಂಬಲಾಗಿದ್ದು, ಇದು ಯುಗಾಂತರಗಳಿಂದಲಿರುವ ಪವಿತ್ರ ತಾಣವೆಂದು ನಂಬಲಾಗಿದೆ. ಪುರಾಣದ ಪ್ರಕಾರ ಪಿಂಗಲ ಮಹರ್ಷಿಗಳು ಇಲ್ಲಿ ಘೋರ ತಪಸ್ಸು ಮಾಡಿದ್ದರು ಮತ್ತು ಅವರ ಭಕ್ತಿಗೆ ಮೆಚ್ಚಿ ದೇವಿಯು ಇಲ್ಲಿ ನೆಲೆಸಿದಳು ಎಂಬ ಉಲ್ಲೇಖವಿದೆ. ಈ ದೇವಾಲಯದ ಅತಿದೊಡ್ಡ ವಿಶೇಷವೆಂದರೆ ಮಳೆಗಾಲದಲ್ಲಿ ಹತ್ತಿರದಲ್ಲೇ ಹರಿಯುವ ಕುಬ್ಜಾ ನದಿಯು ಉಕ್ಕಿ ಹರಿದು ಗರ್ಭಗುಡಿಯೊಳಗೆ ಪ್ರವೇಶಿಸಿ ದೇವಿಯ ಲಿಂಗರೂಪಕ್ಕೆ ನೈಸರ್ಗಿಕವಾಗಿ ಜಲಾಭಿಷೇಕ ಮಾಡುವುದು. ಇದನ್ನು ನದಿ ಅಭಿಷೇಕ ಎನ್ನಲಾಗುತ್ತದೆ. ಇಲ್ಲಿಗೆ ಬರುವ ಭಕ್ತರು ದೇವಿಯ ದರ್ಶನ ಪಡೆದ ನಂತರ ಸಮೀಪದಲ್ಲೇ ಇರುವ ಪವಿತ್ರವಾದ ಸುಪಾರ್ಶ್ವ ಗುಹೆಗೆ ಭೇಟಿ ನೀಡುವುದು ಅತ್ಯಗತ್ಯ. ಈ ಗುಹೆಯಲ್ಲಿ ಶ್ರೀ ಸಿದ್ಧಿವಿನಾಯಕ ಹಾಗೂ ನಾಗದೇವತೆಗಳ ಸಾನ್ನಿಧ್ಯವಿದ್ದು, ಇಲ್ಲಿಯೇ ಪಿಂಗಲ ಮಹರ್ಷಿಗಳು ತಪಸ್ಸು ಮಾಡಿದ್ದೆಂದು ಹೇಳಲಾಗುತ್ತದೆ. ದೇವಸ್ಥಾನದಲ್ಲಿ ಮಧ್ಯಾಹ್ನ ಅನ್ನಪ್ರಸಾದವನ್ನು ಸ್ವೀಕರಿಸಿ ಕ್ಷೇತ್ರದ ಪಾವಿತ್ರತೆಯನ್ನು ಕಾಪಾಡುತ್ತಾ ದೇವಿಯ ಧ್ಯಾನ ಮಾಡುವುದು ಭಕ್ತರು ಇಲ್ಲಿ ಮಾಡಬೇಕಾದ ಪ್ರಮುಖ ಕಾರ್ಯವಾಗಿದೆ.